ಸ್ನೇಹಿತರೆ, ನಾಳೆ ಭಾನುವಾರ ಪೌರ್ಣಮಿಯ ಇಂದಿನ ದಿನ. ಈ ದಿನ ಕುಂಕುಮದ ನೀರಿನಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ನಿಮ್ಮ ಸಮಸ್ಯೆಗಳೆಲ್ಲ ಕೆಲವೇ ನಿಮಿಷಗಳಲ್ಲಿ ದೂರವಾಗುತ್ತೆ. ಹಣದ ವೃದ್ಧಿ ಆಗುತ್ತೆ. ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕುಂಕುಮದ ನೀರಿನ ಈ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಿದ್ರೆ ಈ ಪರಿಹಾರವನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮಾವಾಸ್ಯೆ ಅಥವಾ ಪೌರ್ಣಮಿ ಹಿಂದೆ ಮುಂದಿನ ದಿನಗಳಲ್ಲಿ ಅತ್ಯಂತ ಶಕ್ತಿ ಇರುತ್ತೆ. ಅಮಾವಾಸ್ಯೆ ಪೌರ್ಣಮಿಗೆ ಇರುವಷ್ಟೇ ಶಕ್ತಿ ಈ ಹಿಂದೆ ಮುಂದಿನ ದಿನಗಳಲ್ಲಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಭಾನುವಾರದ ದಿನ ಅಮಾವಾಸ್ಯೆ ಆಗಲಿ ಪೌರ್ಣಮಿ ಆಗಲಿ ಬಂದರೆ ತುಂಬಾ ಶಕ್ತಿಯುತವಾದಂತಹ ದಿನ ಅಂತಲೇ ಹೇಳ್ತಾರೆ. ಹಾಗೆ ಅದೇ ರೀತಿಯಲ್ಲಿ ಭಾನುವಾರದ ದಿನ ಅಮಾವಾಸ್ಯೆ ಹಿಂದಿನ ದಿನ ಮುಂದಿನ ದಿನವಾದ್ರೂ ಕೂಡ ಆ ದಿನಕ್ಕೆ ವಿಪರೀತ ಶಕ್ತಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ. ಕುಂಕುಮದ ನೀರಿನಿಂದ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ. ಮುಖ್ಯವಾಗಿ ನರದೃಷ್ಟಿ, ಕಣ್ಣು ದೃಷ್ಟಿ, ಕೇಡು ಕಷ್ಟಗಳು, ಕೆಟ್ಟ ಶಕ್ತಿಗಳು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಮನೆ ಯಜಮಾನಿಗೂ ಯಾರಾದರೂ ಕಣ್ಣು ದೃಷ್ಟಿ ಬೀರಿ ಅವರಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ, ಆರೋಗ್ಯದಲ್ಲಿ ತೊಂದರೆಗಳಾಗ್ತದೆ, ಹಣಕಾಸಿನಲ್ಲಿ ತೊಂದರೆಗಳಾಗ್ತದೆ, ವ್ಯಾಪಾರ ವಹಿವಾಟುಗಳ ಅಭಿವೃದ್ಧಿ ಇಲ್ಲ, ನೆಮ್ಮದಿ ಇಲ್ಲ, ಮನೆಯಲ್ಲಿ ಯಾವುದೇ ರೀತಿ ಕುಟುಂಬದಲ್ಲಿ ಸುಖ ಸಂತೋಷ ಇಲ್ಲ ಅಂದ್ರೂ ಕೂಡ ಇದೆಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ಕುಂಕುಮದ ನೀರಿಗಿದೆ. ಸ್ನೇಹಿತರೆ, ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಈ ಪರಿಹಾರವನ್ನು ನಾಳೆ ಅಂದರೆ ಭಾನುವಾರ ಸಾಯಂಕಾಲ 7 ಗಂಟೆಯ ನಂತರವಾಗಿ ನೀವು ಮಾಡಿಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಈ ಕತ್ತಲ ಸಮಯದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಅಂದರೆ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ. ಈ ಪರಿಹಾರ ಮನೆಯಲ್ಲಿ ಇರುವಂಥ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಮುಖ್ಯವಾಗಿ ಮನೆಯನ್ನು ನಿಭಾಯಿಸುವಂಥ ಶಕ್ತಿ ಮನೆ ಯಜಮಾನಿಗಿರುತ್ತೆ. ಮನೆ ಯಜಮಾನನಿಗೆ ಅಥವಾ ಮನೆ ಯಜಮಾನಿಗೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬಹುದು. ಸ್ನೇಹಿತರೆ, ಖಂಡಿತವಾಗಿಯೂ ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳೆಲ್ಲ ಕೆಲವೇ ನಿಮಿಷಗಳಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ, ಹಣದ ವೃದ್ಧಿ ಆಗ್ತಾ ಹೋಗುತ್ತೆ, ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ನಿವಾರಣೆ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ಸಮಸ್ಯೆ ಜೀವನದಲ್ಲಿ ಇದ್ದೇ ಇರುತ್ತೆ. ಒಂದಷ್ಟು ಜನರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ, ಒಂದಷ್ಟು ಜನರಿಗೆ ಹಣಕಾಸಿನ ಸಮಸ್ಯೆಗಳಿರುತ್ತೆ, ಮಾಡುವಂಥ ಕೆಲಸಗಳಲ್ಲಿ ತೊಂದರೆಗಳಿರುತ್ತೆ, ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿರುತ್ತೆ, ಮಕ್ಕಳ ಏಳಿಗೆಯಲ್ಲಿ ಸಮಸ್ಯೆ ಇರುತ್ತೆ, ಕೌಟುಂಬಿಕವಾಗಿ ಏನಾದರೂ ಕಲಹಗಳಿರುತ್ತೆ, ಅಕ್ಕಪಕ್ಕದವರಿಂದ ಸಮಸ್ಯೆಗಳಿರುತ್ತೆ, ಮಾಟ ಮಂತ್ರಗಳಾಗಿರುತ್ತೆ, ಸಂಬಂಧಗಳ ನಡುವೆ ಜಗಳಗಳು, ಕದನಗಳು, ಈ ರೀತಿಯಾದಂಥ ನಾನಾ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಬರ್ತಾನೆ ಇರುತ್ತೆ. ಸ್ನೇಹಿತರೆ, ಇಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು, ರಾಜಯೋಗವನ್ನು ತಂದುಕೊಳ್ಬೇಕು, ನೆಮ್ಮದಿಯುತವಾದಂಥ ಜೀವನವನ್ನು ಮಾಡಿಕೊಳ್ಬೇಕು ಅಂತಂದರೆ ಆವಾಗವಾಗ ಇಂತಹ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು. ಸ್ನೇಹಿತರೆ, ಅನಾದಿ ಕಾಲದಿಂದ ಮಾಡ್ಕೊಬಂದಿರುವಂತಹ ಪರಿಹಾರ, ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಪರಿಹಾರ. ಹಾಗಾಗಿ ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ವಿಪರೀತವಾದಂಥ ಧನ ಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ. ಸ್ನೇಹಿತರೆ, ಸಮಸ್ಯೆ ಮೂಲಗಳನ್ನು ತಿಳಿದುಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡ್ವಿ ಅಂತಂದರೆ ಮುಂಬರುವಂತಹ ದಿನಗಳಲ್ಲಿ ಎಲ್ಲವೂ ಕೂಡ ಒಳಿತನ್ನು ಕಾಣ್ತೀವಿ. ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಾಣ್ತೀವಿ, ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಏಳಿಗೆಯನ್ನು ಕಾಣ್ತೀವಿ, ಸಂತಾನಾಭಿವೃದ್ಧಿ ಆಗಿಲ್ಲ ಸಂತಾನಾಭಿವೃದ್ಧಿ ಆಗುತ್ತೆ, ವಿವಾಹ ಭಾಗ್ಯ ಆಗಿಲ್ಲ ವಿವಾಹ ಭಾಗ್ಯ ಕೂಡ ನಮಗೆ ಬರುತ್ತೆ. ಇನ್ನು ಆರೋಗ್ಯದಲ್ಲೂ ಕೂಡ ವೃದ್ಧಿ ಆಗುತ್ತೆ. ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ನಾವು ತೋರಿಸ್ತಾನೇ ಇರ್ತೀವಿ ನಮ್ಮ ಸಮಸ್ಯೆಗಳಿಗೆ. ಎಷ್ಟೇ ಆಸ್ಪತ್ರೆಯಲ್ಲಿ ತೋರಿಸಿದ್ರೂ ಕೂಡ ಒಂದಷ್ಟು ದೇಹದಲ್ಲಿ ಆಗ್ತಿರುವ ಸಮಸ್ಯೆಗಳಿಗೆ, ಮಾನಸಿಕವಾಗಿ ಆಗ್ತಾ ಇರುವಂಥ ತೊಂದರೆಗಳಿಗೆ ಕಾರಣಗಳೇ ನಮಗೆ ತಿಳಿಯೋದಿಲ್ಲ. ಎಷ್ಟು ತೋರಿಸಿದ್ರೂ ಕೂಡ ಅಲ್ಲಿ ನಮಗೆ ಆರೋಗ್ಯ ವೃದ್ಧಿ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದಷ್ಟು ನಮಗೆ ಹಿರೀಕರು ತಿಳಿಸ್ಕೊಟ್ಟಿರುವಂಥ ಇಂತಹ ಒಂದು ಪರಿಹಾರಗಳನ್ನು ಮಾಡಿಕೊಂಡ ನಂತರ ಖಂಡಿತವಾಗಿ ಚೇತರಿಕೆಯನ್ನು ಕಾಣ್ತೀವಿ, ನೆಮ್ಮದಿಯನ್ನು ಕಾಣ್ತೀವಿ, ಕುಟುಂಬದಲ್ಲಿ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀವಿ. ಹಾಗಾಗಿ ಈ ಒಂದು ಪರಿಹಾರ ಎಲ್ಲ ಸಮಸ್ಯೆಗಳನ್ನು ನಿರ್ಮೂಲ ಮಾಡುತ್ತೆ. ಸ್ನೇಹಿತರೆ, ಈ ಪರಿಹಾರವನ್ನು ನಾವು ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಬೇಕು. ರಾತ್ರಿ ಸಮಯದಲ್ಲಿ ಯಾಕೆ ಮಾಡ್ಕೊಳ್ಬೇಕಂದ್ರೆ ಕೇಡುಗಳು, ಕಷ್ಟಗಳು, ಕೆಟ್ಟ ಶಕ್ತಿಗಳು ರಾತ್ರಿ ಸಮಯದಲ್ಲಿ ಮನೆಗೆ ಸಂಚಾರವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಇಂತಹ ಒಂದು ಅಮಾವಾಸ್ಯೆ ಪೌರ್ಣಮಿ ಇಂದಿನ ದಿನಗಳು ಏನಿರುತ್ತೆ, ಅದರಲ್ಲೂ ಭಾನುವಾರದ ದಿನ ಅಂತಂದರೆ ಭಾನುವಾರಕ್ಕೆ ವಿಶೇಷ ಶಕ್ತಿ ಇದೆ. ತಂತ್ರಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಡುವಂತೆ ಭಾನುವಾರ ವಿಶೇಷವಾಗಿ ಯಾವುದೇ ರೀತಿಯ ತಂತ್ರಗಳನ್ನು ನಾವು ಮಾಡಿಕೊಂಡ್ವಿ ಅಂತಂದರೆ
ಅಲ್ಲಿ ನಮಗೆ ಒಳಿತನ್ನ ಕಾಣ್ತೀವಿ. ಭಾನುವಾರದ ದಿನ ಮಾಡ್ಕೊಳ್ಳುವಂಥ ಎಲ್ಲ ಒಂದು ಪೂಜೆಗಳಿಗಾಗಿರ್ಬೋದು, ತಂತ್ರ ಮಂತ್ರಗಳಿಗಾಗಿರ್ಬೋದು ಶಕ್ತಿ ಅಧಿಕ ಅಂತಲೇ ಹೇಳ್ತಾರೆ. ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುಂದೆ ಬರುವಂಥ ಭಾನುವಾರಗಳಿಗೆ ಖಂಡಿತ ವಿಪರೀತ ಶಕ್ತಿ ಇರುತ್ತೆ. ಈ ದಿನ ನೀವು ಈ ಪರಿಹಾರ ಮಾಡ್ಕೊಂಡ್ರೆ ಅಂದರೆ ಬೇರೆ ದಿನ ಮಾಡ್ಕೊಳ್ಳೋದಕ್ಕಿಂತ ಈ ದಿನ ಮಾಡ್ಕೊಳ್ಳೋದು ನಿಮಗೆ 100ಕ್ಕೆ 100ರಷ್ಟು ನಿಮಗೆ ಫಲಿತಾಂಶವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ದಿನ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ, ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ. ಸಾಯಂಕಾಲ 7 ಗಂಟೆ ನಂತರ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಆ ಗಾಜಿನ ಲೋಟಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಅಂದರೆ ಒಂದು ಮುಕ್ಕಾಲು ಭಾಗ ಅಂದ್ಕೊಳ್ಳಿ, ಮುಕ್ಕಾಲು ಭಾಗದಷ್ಟು, ಇನ್ನೇನು ಸ್ವಲ್ಪ ತುಂಬುತ್ತೆ ಅಂದರೆ 90 ಭಾಗ ಹಾಕ್ಕೊಂಡ್ರೂ ಕೂಡ ತೊಂದರೆ ಇಲ್ಲ. ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಕುಂಕುಮವನ್ನು ಹಾಕ್ಕೊಳ್ಳಿ. ಇಲ್ಲಿ ಕೆಂಪು ಬಣ್ಣದಲ್ಲಿ ಇರಬೇಕು ನೀರು, ಆ ರೀತಿಯಾಗಿ ಅಂದರೆ ಚಿಟಿಕೆ ಅರಿಶಿಣವನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಅದರ ಜೊತೆಗೆ 1 ಸ್ಪೂನಷ್ಟು ಕುಂಕುಮವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ ಸಾಸಿವೆಯನ್ನು ತೆಗೆದುಕೊಳ್ಳಿ. ಕಪ್ಪು ಸಾಸಿವೆ ಈ ಒಂದು ಪರಿಹಾರಕ್ಕೆ ಯೋಗ್ಯವಾದಂಥದ್ದು. ಹಾಗಾಗಿ ಕಪ್ಪು ಸಾಸಿವೆಯನ್ನು ತೆಗೆದುಕೊಳ್ಳಿ. ಕಪ್ಪು ಸಾಸಿವೆಯನ್ನು ಕೂಡ 1 ಸ್ಪೂನಷ್ಟು ಕಪ್ಪು ಸಾಸಿವೆಯನ್ನು ಇದರೊಳಗಡೆ ಹಾಕ್ಕೋಬೇಕಾಗತ್ತೆ. ಇದರೊಳಗಡೆ ಹಾಕ್ಕೊಂಡು ಈ ಒಂದು ಕಪ್ಪು ಸಾಸಿವೆ ಏನಿದೆ ಇದನ್ನು ಈ ಒಂದು ಹಾಕಿದ ನಂತರ ಈ ಒಂದು ಕೆಂಪು ಬಣ್ಣದ ನೀರನ್ನು ಮನೆಯಿಂದ ಹೊರಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಮನೆಯ ಯಜಮಾನ ಅಥವಾ ಯಜಮಾನಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಮನೆಯಿಂದ ಹೊರಭಾಗಕ್ಕೆ ತೆಗೆದುಕೊಂಡು ಬಂದು ನಿಮ್ಮ ಸುತ್ತ ನೀವೇ ನಿವಾಳಿಸ್ಕೊಳ್ಳಿ. ಅಂದರೆ ಎಡಗೈಯಲ್ಲಿ ಈ ಒಂದು ನೀರನ್ನು ಹಿಡಿದುಕೊಳ್ಳಿ. ಎಡಗೈಯಲ್ಲಿ ನೀರನ್ನು ಹಿಡಿದುಕೊಂಡು ಇದನ್ನು ನೀವು ಮನೆಯಿಂದ ಹೊರಗಡೆ ಬಂದು ಎಡಗೈಯಲ್ಲಿ ನೀರನ್ನು ಇಟ್ಕೊಂಡು ನಿಮ್ಮ ತಲೆಯ ಸುತ್ತ ಕ್ಲಾಕ್ ವೈಸು ಅಂದರೆ ಬಲಗಡೆಯಿಂದ ಎಡಗಡೆಗೆ ಬರುವಂತೆ ನೀವು 3 ಬಾರಿ, ಎಡಗಡೆಯಿಂದ ಆ್ಯಂಟಿ ಕ್ಲಾಕ್ ವೈಸು 3 ಬಾರಿ ಸುತ್ತ, ತಲೆ ಸುತ್ತ 3 ಬಾರಿ, ಒಂದು ಕಡೆ ಎಡಭಾಗದಿಂದ ಒಂದು ಕಡೆ ಬಲಭಾಗದಿಂದ, ಈ ರೀತಿ 3 ಬಾರಿ ನೀವು ನಿವಾಳಿಸ್ಕೊಳ್ಳಿ. ಮೇಲಿನಿಂದ ಕೆಳಕ್ಕೆ 3 ಬಾರಿ ನಿವಾಳಿಸ್ಕೊಳ್ಳಿ. ನಿವಾಳಿಸ್ಕೊಂಡು ಇದನ್ನು ನೀವು ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ಇಡಬೇಕಾಗುತ್ತೆ. ಮನೆ ಮುಖ್ಯ ದ್ವಾರ ಏನಿರುತ್ತೆ ಅದರ ಎಡಭಾಗದಲ್ಲಿ ನೀವು ನೀರಿನ ಗ್ಲಾಸನ್ನು, ಈ ಕೆಂಪು ನೀರಿನ ಗ್ಲಾಸನ್ನು ಇಡಬೇಕಾಗುತ್ತೆ. ಈ ರೀತಿ ಇಟ್ಟು ಅದು ಮರುದಿನ ಬೆಳಗ್ಗೆ ತನಕ ಅಲ್ಲೇ ಇರಬೇಕು. ಆ ರೀತಿಯಾಗಿ ನೋಡ್ಕೊಳ್ಳಿ, ಎಲ್ಲಿ ಚೆಲ್ದಂಗೆ, ಯಾರು ತುಳಿದಂಗೆ, ಮನೆಯಲ್ಲಿ ಯಾವುದಾದ್ರೂ ನಾಯಿ ಬೆಕ್ಕು ಸಾಕಿದ್ರೆ ಅದು ಕೂಡ ಚೆಲ್ದಂಗೆ ನೋಡ್ಕೊಂಡು ಒಂದು ಸ್ವಲ್ಪ ಅಚ್ಚುಕಟ್ಟಾಗಿರುವಂಥ ಎಡಭಾಗದಲ್ಲಿ, ಮನೆ ಮುಖ್ಯ ದ್ವಾರದ ಎಡಭಾಗದಲ್ಲಿ ಇದನ್ನು ಇಟ್ಬಿಡಿ. ಈ ರೀತಿ ಇಟ್ಟು ಬೆಳಗ್ಗೆ ಮರುದಿನ ಶೀಘ್ರವಾಗಿ ಎದ್ದು ಫಸ್ಟು ಈ ನೀರನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಡ್ರೈನೇಜಿಗೆ ಚೆಲ್ಬಿಡಿ, ಅಥವಾ ಯಾವುದಾದ್ರೂ ಮುಳ್ಳಿನ ಗಿಡಕ್ಕೆ ಚೆಲ್ಲಿದ್ರೆ ಒಳಿತು ಅಂತ ಹೇಳ್ತಾರೆ ನಮಗೆ ಶಾಸ್ತ್ರದಲ್ಲಿ. ಈ ಸಿದ್ಧಶಾಸ್ತ್ರದಲ್ಲಿ ಹೇಳೋದು ಮುಳ್ಳಿನ ಗಿಡದಲ್ಲಿ ಇದನ್ನು ಚೆಲ್ಲಿ, ಅಥವಾ ಯಾವುದಾದ್ರೂ ವೇಸ್ಟ್ ಗಿಡ ಏನಿರುತ್ತೆ, ಕುರ್ಚಲ್ ಗಿಡಗಳೇನಿರುತ್ತೆ ಅದರಲ್ಲಿ ಚೆಲ್ಲಿ ಅಂತಲೇ ಹೇಳ್ತಾರೆ. ಆ ಜಾಗದಲ್ಲಿ ನೀವು ಚೆಲ್ಲಿದ್ರಿ ಅಂತಂದರೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ. ಅದೃಷ್ಟ ಕೂಡಿ ಬರುತ್ತೆ, ಹಣದ ವೃದ್ಧಿ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿ ನೆಲೆಯೂರುತ್ತೆ. ದಿನದಿಂದ ದಿನಕ್ಕೆ ಏಳಿಗೆ ಆಗ್ತಾ ಹೋಗುತ್ತೆ. ಇದನ್ನು ನೀವು ವಾರ ಪ್ರತಿ ಭಾನುವಾರ ಮಾಡಿಕೊಂಡ್ರು ಕೂಡ ಒಳಿತನ ಕಾಣ್ತೀರ. ಈ ದಿನ ಪೌರ್ಣಮಿ ಹಿಂದಿನ ದಿನ ಆಗಿರೋದ್ರಿಂದ ವಿಪರೀತ ಶಕ್ತಿಯುತವಾದಂಥ ಭಾನುವಾರ ಆಗಿರೋದ್ರಿಂದ ಈ ದಿನ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಖಂಡಿತ ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಆಕಸ್ಮಿಕ ಧನಲಾಭವಾಗುತ್ತೆ. ವ್ಯಾಪಾರ ವಹಿವಾಟಲ್ಲಿ ವೃದ್ಧಿಯನ್ನು ಕಾಣ್ತೀರಾ, ಅದೃಷ್ಟವಂತರಾಗ್ತೀರಾ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.